ಒಂದಿಬ್ಬರು ಶಾಸಕರು ಅವರನ್ನು ಜಿಲ್ಲೆಯ ಮಟ್ಟಿಗೆ ತಪ್ಪು ಮಾಹಿತಿ ಕೊಟ್ಟು ಸಚಿವರನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಸಚಿವರು ಕೂಡ ಅವ್ರಿಗೇನೋ ಒಂದು ಬಹಳ ಬುದ್ಧಿವಂತರು ಮೇಧಾವಿಗಳ ಮಾತಲ್ಲಿ ಅವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡೋದ್ರಿಂದ ಇವತ್ತು ಜಿಲ್ಲೆಯಲ್ಲಿ ಈ ಅಭಿವೃದ್ಧಿ ಕೆಲಸಕ್ಕೆ ಕುಂಠಿತಾಗಲಿಕ್ಕೆ ಬಹುಶಃ ಕಾರಣ ಅಂತ ನಾನು ಅದ್ರ ಭಾವಿಸ್ತೇನೆ. ಆದರೆ ಈ ಸಚಿವರ ಕೆಲಸ ಇದುವರೆಗೂ ಮಾಡಲಿಲ್ಲ. ಕಳೆದ ಬಜೆಟ್ಗೂ ಮಾಡಲಿಲ್ಲ, ಈ ಬಜೆಟ್ಗೂ ಮಾಡಲಿಲ್ಲ. ಕನಿಷ್ಠ ಪಕ್ಷ ಜಿಲ್ಲೆಯಲ್ಲಿ ಇವತ್ತು KC ವ್ಯಾಲಿ ಇವತ್ತು ಕುಂಠಿತ ಇಲ್ಲ. ನಾನು ಒತ್ತಾಯ ಮಾಡೋದು ಸಭೆಯನ್ನು ಮಾಡಿಸಿದೆ, ಅದು ಮಾಡಿದ್ ಬಿಟ್ಟರೆ ಸಭೆ ಆಗ್ತಾ ಇಲ್ಲ. KC ವ್ಯಾಲಿ 2ನೇ ಹಂತ ಏನಿದೆ ಸಮಗ್ರವಾಗಿ ಇನ್ನೂ ಜನ ಕೈ ಸೇರ್ತಾ ಇಲ್ಲ. ನನ್ನಲ್ಲಿ ಯಾವ ಗುಂಪುಗಾರಿಕೆ ಇಲ್ಲ. ನಾನೆಲ್ಲರೂ ಕಾಮನ್ ಮ್ಯಾನ್, ನನ್ನ ಗುಂಪುಗಾರಿಕೆ ಇಲ್ಲ. ನಾನು ಅಭಿವೃದ್ಧಿ ಪರ, ಜನಪರ, ಜನರ ಪರ. ಸಚಿವರು ವಿಚಾರಕ್ಕೆ ಬಂದಾಗ ಸರ್ ಅದನ್ನೇ ಹೇಳಿದ್ದೀನಿ. ಸಚಿವರು ವ್ಯಕ್ತಿಗತವಾಗಿ ಒಳ್ಳೆಯವರು, ಆದರೆ ಜಿಲ್ಲಾ ರಾಜಕಾರಣದ ಬಗ್ಗೆ, ಆಗುವಗಳ ಬಗ್ಗೆ, ಕಷ್ಟಗಳ ಬಗ್ಗೆ ಮಾತಾಡಬೇಕಾದಾಗ ಕನಿಷ್ಠ ಪಕ್ಷ ಎಲ್ಲ ಶಾಸಕರನ್ನು ಪಕ್ಷಾತೀತವಾಗಿ ವಿಶ್ವಾಸಕ್ಕೆ ತಗೊಂಡು ಈ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಅವರ ಒಂದು ಸಲಹೆ ಪಡೆದಿದ್ದರೆ ಬಹುಶಃ ಜಿಲ್ಲೆಗೆ ಒಳ್ಳೆಯದಾಗ್ತತ್ತೇನೋ ಅಂತ ನನ್ನ ಭಾವನೆ. ಜನರಿಗೆ ಅನ್ಯಾಯ ಆದಾಗ, ಜಿಲ್ಲೆ ಜನತೆಗೆ ಅನ್ಯಾಯ ಆದಾಗ ಧ್ವನಿ ಎತ್ತಕ್ಕಂಥದ್ದು, ಯಾವುದೇ ಸಂಸ್ಥೆಗಳಿಂದ ಸರ್ಕಾರದ ಪಕ್ಷಕ್ಕೆ ಸಾರ್ವಜನಿಕರಿಗೆ ಮೋಸ ಆದಾಗ ಧ್ವನಿ ಎತ್ತಕ್ಕಂಥದ್ದು ನನ್ನ ಒಂದು ವಾಡಿಕೆ. ಸಚಿವರನ್ನ ಬದಲಾಯಿಸುವಂಥ ಕೆಪಾಸಿಟಿ ನನಗಿಲ್ಲ. ನಾನು ಸಚಿವರನ್ನು ಬದಲಾಯಿಸಿದ ಕೇಳಿದ ತಕ್ಷಣ ಬದಲಾಗೋದಿಲ್ಲ. ಅದು ವೃಥಾ ಪ್ರಯತ್ನ, ಗಾಳಿ ಗುದ್ದಿ ಮೈ ನೋಯಿಸ್ಕೋಬಾರ್ದು ಅಂತೇಳಿ ನಾನು ಆ ಪ್ರಯತ್ನ ಮಾಡೋಕ್ಕೆ ಹೋಗೋದಿಲ್ಲ. ಸುಮ್ಮನೆ ಆಗಿಲ್ವಲ್ಲ, ಮುಹೂರ್ತಕ್ಕೆ ಇದ್ದಿರೋದಕ್ಕೇ ಜವಾಬ್ದಾರಿ ತಗೊಂಡು ಜಿಲ್ಲೆಗೆ ಏನು ಬೇಕು ಬೇಡ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು 2 ಬಾರಿ ಭೇಟಿ ಮಾಡಿ ಮನವಿಯನ್ನೇ ಕೊಟ್ಟಿದ್ದೇನೆ. ಇಲ್ಲ, ನಾವು ಆ ಮಾತು ಹೇಳಿಲ್ಲ. ಅಲ್ಲ, ನಿಮ್ಮ ಉದ್ದೇಶ ನಾವು ಕೇಳಿ ಅವ್ರ ಸಚಿವರು ಹೇಳಿಲ್ಲ ಅಂದರೂ ಕೂಡ ನಾನು ವೈಯಕ್ತಿಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಜಿಲ್ಲೆಗೆ ನಮ್ಮ ಒಂದು ಮೆಡಿಕಲ್ ಕಾಲೇಜ್ ಕೊಡಬೇಕು, ವರ್ತುಲ ರಸ್ತೆ ಕೊಡಬೇಕು, ಇಂಡಸ್ಟ್ರಿ ಇಂಪ್ರೂವ್ ಮಾಡಬೇಕು, ಯರಗೋಳ್ ಪ್ರಾಜೆಕ್ಟಲ್ಲಿ ಪ್ರವಾಸೋದ್ಯಮ ಮಾಡಬೇಕು, ಇವೆಲ್ಲ ಡಿಮ್ಯಾಂಡ್ಸನ್ನು ಜಿಲ್ಲೆಯ ಪರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದೇನೆ. ಈಗ ಇಷ್ಟೊತ್ತು ಹೇಳಿದ್ದೀನಿ, ನಮ್ಮನ್ನು ಕೇಳಿಲ್ಲ, ಅದೇನು ನೀವೇ ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ಕೊಟ್ಟಿದೆ, ಮುಖ್ಯಮಂತ್ರಿ ಕೊಟ್ಟಿದ್ದಾರೆ, ಬೇಕು ಬೇಡ ಅಂತ ಹೇಳೋದಕ್ಕೆ ನಾನು ಒಬ್ಬನೇ ಅಲ್ವಲ್ಲ, ಸರ್ಕಾರ ಅಲ್ವಲ್ಲ. ಗುಂಪುಗಾರಿಕೆ ಅಲ್ಲ. ಯಾಕಂದ್ರೆ ಗುಂಪುಗಾರಿಕೆ ನಾನು ಹೆಂಗೆ ಹೇಳಲಿ ನೋಡಿ, ಗುಂಪುಗಾರಿಕೆ ಅಂತೂ ಇಲ್ಲ. ಸಚಿವರು ನಮ್ಮನ್ನ ವಿಶ್ವಾಸಕ್ಕೆ ತಗೊಂಡು ಜಿಲ್ಲೆ ಅಭಿವೃದ್ಧಿ ಬಗ್ಗೆ ನನಗೆ ಪರ್ಸನಲ್ ಆಗಿ ಚೆನ್ನಾಗಿದ್ದಾರೆ, ಸಚಿವರು ನನ್ನ ವೈಯಕ್ತಿಕವಾಗಿ ಚೆನ್ನಾಗಿದ್ದಾರೆ. ಆದರೆ ನನ್ನ ಉದ್ದೇಶ ಜಿಲ್ಲಾ ಮಟ್ಟಕ್ಕೆ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಲ್ಲಿ ವಿಶ್ವಾಸ ತಗೊಂಡಿದ್ದು ಚೆನ್ನಾಗಿತ್ತು ಅಂತ ನನ್ನ ಭಾವನೆ, ನನ್ನ ಬೇಸರ ಇಲ್ಲ ಸರ್. ನಾನೇ ಈಗ ತರಾತುರಿ ಮಾಡೋ ಉದ್ದೇಶ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ನಿಯಮಾನುಸಾರವಾಗಿ ಮಾಡಿಲ್ಲ. ಇವತ್ತು ಅದೇನೆ ಒಂದು ಡಿಲಿಮಿಟೇಷನ್ ಮಾಡಬೇಕಾದ್ರೆ ಒಂದು ಜನರಲ್ ಬಾಡಿ ಕರೆದು ಆ ಜನರಲ್ ಬಾಡಿಯಲ್ಲಿ ಈ ಜಿಲ್ಲೆಯ ಸಮಗ್ರ ಹಾಲು ಉತ್ಪಾದಕ ಬರ್ತಕ್ಕಂಥ ಸಂಘದ ಅಧ್ಯಕ್ಷಗಳನ್ನು ಕರೆದು ಅವರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಅವರ ಅಭಿಪ್ರಾಯ ಕೊಟ್ಟ ನಂತರ 30 ದಿವಸಗಳ ಕಾಲ ಸಾರ್ವಜನಿಕ ಆಕ್ಷೇಪಣೆಗಳಿಗಾಗಿ ಪ್ರಚಾರ ಮಾಡಿ, ತದನಂತರ ಯಾವುದೇ ಆಕ್ಷೇಪಣೆ ಬಂದಿಲ್ಲ ಅಂದಮೇಲೆ ತಾವು ಅದನ್ನು ಅಪ್ರೂವ್ ಮಾಡೋದು ಆಯಿತು. ನೀವು ಇದನ್ನು ಯಾವುದೂ ಮಾಡೋದಿಲ್ಲ. ನೀವು ಆ ಒಂದು MD ಗೋಪಾಲ್ ಸಾಹೇಬ್ ಅಂತಕ್ಕಂಥವನು JR ಅಶ್ವತ್ಥನಾರಾಯಣನವರು ಮಾಡಿರೋದು ಒಂದು ಆದೇಶವನ್ನು ಇಟ್ಕೊಂಡು ಆದೇಶವನ್ನು ಮುಚ್ಚಿಟ್ಟು ಕಡೆಗಳಿಗೆಯಲ್ಲಿ 30 ದಿವಸ ಆದ ತಕ್ಷಣ ಸಂಜೆ ರಾತ್ರಿ 10 ಗಂಟೆಯಲ್ಲಿ ತರಾತುರಿಯಲ್ಲಿ ಆ ಲಿಸ್ಟನ್ನು ಅನುಮೋದನೆ ಮಾಡುವಂಥ ಪ್ರಮೇಯ ಏನಿತ್ತು. DC ಬ್ಯಾಂಕು ತನಿಖೆ ಆಗೋದು ಬೇಡ ಅಂತ ನಾವು ಯಾವತ್ತೂ ಹೇಳಿಲ್ಲ. ಮುಖ್ಯಮಂತ್ರಿಗಳಿಗಾಗಲಿ ಸಚಿವರಿಗಾಗಲಿ ನಾವು ಮಾತು ಹೇಳಿಲ್ಲ. DC ಬ್ಯಾಂಕ್ ಚುನಾವಣೆ ತನಿಖೆ ಮಾಡಬೇಡಿ ಅಂತ ಹೇಳಿಲ್ಲ, ಚುನಾವಣೆಯನ್ನು ಮಾಡಿ. ಯಾಕಂದರೆ ಅದು 2 ವರ್ಷದಿಂದ ಒಂದು ಹೆಣ್ಣು ಮಗಳಿಗೆ 100 ರೂಪಾಯಿ ಸಾಲ ಕೊಡೋಕ್ಕಾಗ್ತಾ ಇಲ್ಲ. ಇದು DC ಬ್ಯಾಂಕು ಹಿಂದೆ
ಸುಮಾರು ಲಕ್ಷಾಂತರ ಮಹಿಳೆಯರಿಗೆ ಜೀರೋ ಬಡ್ಡಿಯಲ್ಲಿ ಸಾಲ ಕೊಡ್ತಾ ಇದ್ದೀವಿ. ಇವತ್ತು 2 ವರ್ಷದಿಂದ ಸ್ಥಗಿತ ಆಗಿದೆ. ನಮ್ಮ ಉದ್ದೇಶ ನೀವು ಎನ್ಕ್ವೈರಿ ಮಾಡಿ, ಯಾರೇ ತಪ್ಪಿಸಾಗಿದ್ರು ಕೂಡ ಕ್ರಮ ಕೈಗೊಳ್ಳಿ, ಆದರೆ ಚುನಾವಣೆ ಮಾಡಿ. ಇದು ಕೂಡ ಹಾಗೇನೆ, ಕೋಚಿಬಲ್ ಚುನಾವಣೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಆಯಿತು, DCB ಹಗರಣ ತನಿಖೆ ಕೊಟ್ಟಿದ್ದೀರಿ, ಇದು ತನಿಖೆ ಕೊಡಿ. DCBಗನ್ನ 2-3 ಬಾರಿ ತನಿಖೆ ಮಾಡಿಸಿದ್ದೀರಿ, ಮುತುವರ್ಜಿ ವಹಿಸಿ ಸಚಿವರುಗಳು ಕೂಡ. ಇದನ್ನು ಹಾಗೆ ಮಾಡಿ, ಮಲತಾಯಿ ಧೋರಣೆ ಮಾಡಬೇಡಿ. DCB ತನಿಖೆ ಮಾಡಿರಲ್ಲ, ಇದನ್ನು ತನಿಖೆ ಮಾಡಿ. ಚುನಾವಣೆ ಎರಡನ್ನೂ ಮಾಡಿ. 2 ರೈತ ಸಮಸ್ಯೆಗಳು, 2 ಬಡವರ ಸಮಸ್ಯೆಗಳು, 1 ಮಹಿಳೆಯರ ಸಹಾಯಕ ಸಮಸ್ಯೆಗಳು. ಚುನಾವಣೆ ಮಾಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ತರಾತುರಿಯಲ್ಲಿ ಚುನಾವಣೆ ಮಾಡೋದಕ್ಕೆ ಹೋಗಿ ಅಧಿಕಾರಿಗಳು ದಿಕ್ತಪ್ಪಿಸಿ ಲ್ಯಾಪ್ಸಸ್ ಮಾಡಬೇಡಿ. ಕಾನೂನು ವ್ಯಾಪ್ತಿಯಲ್ಲಿ ನಿಯಮಾನುಸಾರ ಮಾಡಿ ಸ್ವಾಗತ ಮಾಡ್ತೀವಿ. ಸ್ವಾಮಿ, ನಾನೊಬ್ಬ ಬಂಗಾರಪೇಟೆ ಶಾಸಕನಾಗಿದ್ದೇನೆ. ನನ್ನ ಕಾನ್ಸ್ಟಿಟ್ಯೂನ್ಸಿಯನ್ನು 3 ಭಾಗ ಹಂಚ್ಕೊಳ್ಳಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟರು? ಯಾರನ್ನು ಕೇಳಿ ಮಾಡಿದ್ರಿ? ಯಾವ ಜನರಲ್ ಬಾಡಿ ಮೀಟಿಂಗ್ ಪಾಸ್ ಆಯಿತು? ಡಿಲಿಮಿಟೇಷನ್ ಮಾಡಬೇಕಾದಾಗ ಯಾವ ಜನರಲ್ ಬಾಡಿ ಮೀಟಿಂಗ್ ಕರೆದು ನೀವು ಅಲ್ಲಿ ತೀರ್ಮಾನ ತಗೊಂಡ್ರಿ ಹೇಳಿ.